ಓಂ ಶಾಂತಿ. तारीख 1/7/2026 महावाक्य। मीठे बच्चे, सारी दुनिया को शांति देना एक बाप का ही काम है, इसलिए कहते हैं हे शांति देवा, तो प्राइज़ भी बाप को मिलनी चाहिए। ಮಧುರ ಮಕ್ಕಳೇ, ಇಡೀ ವಿಶ್ವಕ್ಕೆ ಶಾಂತಿ ಕೊಡುವಂತಹ ಕೆಲಸ ಕೇವಲ ಒಬ್ಬ ತಂದೆಯದಾಗಿದೆ. ಆದ್ದರಿಂದ ಪರಮಾತ್ಮನಿಗೆ ಹೇಳಲಾಗ್ತದೆ ಶಾಂತಿ ದೇವ ಅಂತ. ಅಂದ ಬಳಿಕ ಪ್ರೈಸ್ ಕೂಡ ಬಾಬನಿಗೆ ಸಿಗಬೇಕು ಅಲ್ವಾ. ಪ್ರಶ್ನೆ, कौन से बच्चे बाप को पूरा फॉलो कर सकते हैं? ಎಂತಹ ಮಕ್ಕಳು ತಂದೆಯನ್ನು ಸಂಪೂರ್ಣವಾಗಿ ಅನುಕರಣೆ ಮಾಡಲಿಕ್ಕೆ ಸಾಧ್ಯ? ಉತ್ತರ, जो बाप के समान पावन बनते हैं वही पूरा फॉलो कर सकते हैं. ಮೊದಲನೇದಾಗಿ ಯಾರು ತಂದೆ ಸಮಾನ ಪಾವನರಾಗ್ತಾರೋ ಅವರೇ ಸಂಪೂರ್ಣ ಫಾಲೋ ಮಾಡಲಿಕ್ಕೆ ಸಾಧ್ಯ. ಎರಡನೇದಾಗಿ जो पक्के आशिक बनकर वही मुझ माशुक को फॉलो कर सके. ಯಾರು ಪಕ್ಕಾ ಆಶಿಕ್ ಆಗಿದ್ದಾರೋ ಅಂದರೆ ಪ್ರಿಯತಮೆ ಆಗಿದ್ದಾರೋ ಅವರೇ ನನ್ನನ್ನು ಅಂದರೆ ಮಾಶುಕ್ ಪ್ರಿಯತಮನನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ. ऐसे आशिकों को ही मैं साथ ले जाता हूँ, इसलिए शास्त्र में दिखाते हैं गांव का पूंछ पकड़ने से पार हो जाएगा. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಯಾರು ಇಂತಹ ಪ್ರಿಯತಮೆಯರಿದ್ದಾರಲ್ವಾ ಅಂಥವರನ್ನೇ ನಾನೇನು ಮಾಡ್ತೇನೆ ಜೊತೆಗೆ ಕರೆದೊಯ್ತೇನೆ. ಆದ್ದರಿಂದಲೇ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ, ಯಾರು ಹಸುವಿನ ಬಾಲವನ್ನು ಹಿಡಿಕೊಳ್ತಾರೋ ಅಂಥವರು ಪಾರಾಗಿಬಿಡ್ತಾರೆ ಅಂತ. अब यहाँ गाँव की या पूंछ की तो बात ही नहीं है. ಇಲ್ಲಿ ಅಂತೂ ಯಾವುದೇ ಹಸುವಾಗಲಿ ಅಥವಾ ಬಾಲವಾಗಲಿ ಅದರ ಮಾತೇ ಇಲ್ಲ ಅಂತಾರೆ ಬಾಬಾ. ಗೀತೆ, ತೂ ಪ್ಯಾರ್ ಕಾ ಸಾಗರ್ ಹೇ, ನೀವು ಪ್ರೀತಿಯ ಸಾಗರರಾಗಿದ್ದೀರಾ. ओम शांति. बाप दादा दोनों है ना. अब यह तो बच्चे जानते हैं कि आत्माओं का बाप शिव बाबा है. यह भी तुम जानते हो कि मैं पतित पावन हूँ, मैं निराकार हूँ. तुम भी निराकार हो, तुम भी शांत स्वरूप हो. ಮಕ್ಕಳೇ, ನೀವು ಇದನ್ನು ತಿಳ್ಕೊಂಡಿದ್ದೀರಾ, ಆತ್ಮಗಳ ತಂದೆ ಶಿವಬಾಬಾ ಆಗಿದ್ದಾರೆ ಅಂತ. ಇದು ನಿಮಗೂ ಗೊತ್ತಾಗಿದೆ. ಪರಮಾತ್ಮ ತಂದೆ ಪತಿತ ಪಾವನ ಮತ್ತು ನಿರಾಕಾರ ಆಗಿದ್ದಾರೆ. ಹಾಗೆ ನಾವು ಮಕ್ಕಳು ಕೂಡ ನಿರಾಕಾರ ಮತ್ತು ಶಾಂತ ಸ್ವರೂಪ ಆಗಿದ್ದೇವೆ. निराकार बाप भी शांत स्वरूप है, आत्मा भी शांत स्वरूप है. आत्मा का स्वधर्म ही है शांत. तुम्हारा निवास स्थान है शांतिधाम. अब यज्ञ आदि रचते हैं तो कहते हैं शांति देवा, क्योंकि शांति का सागर तो वही परमात्मा है ना. ಬಾಬಾ ತಿಳಿಸ್ತಾ ಇದ್ದಾರೆ, ನಿರಾಕಾರ ತಂದೆಯಾಗಿರುವ ನಾನು ಕೂಡ ಶಾಂತ ಸ್ವರೂಪ, ನೀವು ಆತ್ಮಗಳು ಶಾಂತ ಸ್ವರೂಪ. ಹಾಗೆ ನಿಮ್ಮ ಸ್ವಧರ್ಮವೂ ಶಾಂತಿಯಾಗಿದೆ, ಹಾಗೆ ನಿಮ್ಮ ನಿವಾಸ ಸ್ಥಾನವೂ ಕೂಡ ಶಾಂತಿಧಾಮ ಆಗಿದೆ. ಯಾರಾದರೂ ಯಜ್ಞಗಳನ್ನು ರಚನೆ ಮಾಡಿದಾಗ ಹೇಳ್ತಾರೆ ನೋಡಿ, ಹೇ ಶಾಂತಿ ದೇವ ಅಂತ. ಅಂದರೆ ಶಾಂತಿ ಸಾಗರ ಅಂದ್ರೆ ಪರಮಾತ್ಮ ಆಗಿದ್ದಾರೆ. ಇಡೀ ಸೃಷ್ಟಿಗೆ ಶಾಂತಿಯನ್ನು ಕೊಡುವಾತ ಕೇವಲ ಪರಮಾತ್ಮ ಒಬ್ಬರೇ. ऐसे बहुत है जिसको शांति के पीछे प्राइज़ मिलती है. कभी किसी को प्राइज़ मिलती है तो कहेंगे यह शांति स्थापन करने के निमित्त बने हुए हैं. इसमें बड़ों का नाम भी लेते हैं. अब शांति तो चाहिए सारी दुनिया को, नहीं तो अशांत में रहने वाले औरों को भी अशांत करेगा. यह है ही रावण राज्य. ಬಾಬಾ ತಿಳಿಸ್ಕೊಡ್ತಾರೆ, ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಡುವಾತನು ನಾನೊಬ್ಬನೇ ಆಗಿದ್ದೇನೆ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಶಾಂತಿಗೋಸ್ಕರ ಏನು ಮಾಡ್ತಾರೆ, ಪ್ರೈಸ್ ಕೊಡ್ತಾರೆ ನೋಡಿ. ಕೆಲವರು ಶಾಂತಿ ಸಲಹೆಯನ್ನು ಕೊಟ್ಟವ್ರಿಗೆ ಏನು ಮಾಡ್ತಾರೆ, ಪೀಸ್ ಪ್ರೈಸಸ್ ಅಂತ ಕೊಡ್ತಾರೆ. ಅದರೊಳಗೆ ಬಹಳ ದೊಡ್ಡವರ ಹೆಸರು ಕೂಡ ತಗೊಳ್ತಾರೆ. ಈಗ ಶಾಂತಿ ಬೇಕಾಗಿರೋದು ಒಬ್ಬಿಬ್ಬರಿಗೆಲ್ಲ, ಇಡೀ ಸೃಷ್ಟಿಗೆ ಶಾಂತಿ ಬೇಕು. ಒಂದು ವೇಳೆ ಈ ಪ್ರಪಂಚ ಮೊದಲೇ ಅಶಾಂತವಾಗಿದೆ, ಅಶಾಂತವಾಗಿರುವಂಥ ವ್ಯಕ್ತಿ ಇನ್ನೊಬ್ಬನೂ ಏನು ಮಾಡಿಬಿಡ್ತಾನೆ, ಅಶಾಂತ ಮಾಡಿಬಿಡ್ತಾನೆ. ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ. ರಾವಣ ಅಂದ್ರೆ ವೈರಿ. ರಾಮನನ್ನು ವೈರಿ ಅಂತ ಕರೀಲಾಗೋದಿಲ್ಲ. ರಾಮ್ ಕಾ ಕಭಿ ಎಫಿಜಿ ನಹಿ ಜಲಾಯಿಗ. ನ ತ್ರೇತಾ ವಾಲೆ ರಾಮ್ ಕಿ, ನ ಪರಂಪಿತ ಪರಮಾತ್ಮ ಕಿ. ಟೋಟಲಿ ರಾವಣ ಅಂದರೆ ಶತ್ರು ಅಂತ ಹೇಳಾಗುತ್ತೆ, ರಾಮನಿಗೆ ಶತ್ರು ಅಂತ ಹೇಳಾಗೋದಿಲ್ಲ. ಅಷ್ಟೇ ಅಲ್ಲ, ರಾಮನ ಮೂರ್ತಿ ಮಾಡಿ ಎಲ್ಲೂ ಕೂಡ ಸುಟ್ಟಿಲ್ಲ. ಯಾವ ರಾಮ ಆದರೆ ಏನಂತೆ ಅಂತಾರೆ ಬಾಬಾ, ತ್ರೇತಾದ ರಾಮನೂ ಸುಟ್ಟಿಲ್ಲ ಮತ್ತು ನಿರಾಕಾರ ಪರಮಾತ್ಮ ಅನ್ನುವಂಥವನು ಎಲ್ಲಿ ಸುಡೋಂಗಿಲ್ಲ. राम राज्य तो सब चाहते हैं, परंतु राम राज्य किसको कहा जाता है यह भी कोई नहीं जानते. सिर्फ कहते हैं नई दुनिया हो, नई दिल्ली में राम राज्य हो,
ನई ದೆಹಲಿ कहती है नाम तो बहुत रखे जाते हैं. ಬಾಬಾ ಹೇಳ್ತಾರೆ ರಾಮರಾಜ್ಯವನ್ನು ಬಯಸ್ತಾರಷ್ಟೇ, ಆದರೆ ರಾಮರಾಜ್ಯ ಅಂತ ಯಾವುದಕ್ಕೆ ಹೇಳಾಗುತ್ತೆ? ಇದನ್ನು ಯಾರೂ ತಿಳ್ಕೊಂಡಿಲ್ಲ ನೋಡಿ. ಕೇವಲ ಹೇಳ್ತಾರೆ ಅಷ್ಟೇ, ಹೊಸ ಜಗತ್ತು ಬೇಕು, ಹೊಸ ದೆಹಲಿ ರಾಮರಾಜ್ಯ ಆಗಬೇಕು ಅಂತ. ಹೊಸ ದೆಹಲಿ ಅಂತ ಹೇಳ್ತಾರೆ, ನ್ಯೂ ದೆಹಲಿ ಹೆಸರೇನೋ ಬಹಳ ಇಟ್ಕೊಂಡು ಬಿಟ್ಟಿದ್ದಾರೆ. दहली सबकी कैपिटल रहती है, दहली ही फरिश्ता था. राधे कृष्ण को भी वहाँ ही दिखाते हैं. यह दोनों ही मुख्य प्रिंस और प्रिंसेस है. सिर्फ दोनों नहीं है, ज़रूर और भी होंगे ना. 8 राजाई तो गाई जाती है. बुद्धि से काम लेना होता है. ಬಾಬಾ ಹೇಳ್ತಾರೆ ಹೊಸ ಜಗತ್ತು ಹೊಸ ದೆಹಲಿ ಅಂತ ಹೇಳ್ತಾರೆ, ಆದರೆ ಅದ್ರ ಬಗ್ಗೆ ಅರ್ಥ ತಿಳ್ಕೊಂಡಿಲ್ಲ. ದೆಹಲಿ ಎಲ್ಲರಿಗೂ ಕೂಡ ಕ್ಯಾಪಿಟಲ್ ಆಗಿರುತ್ತೆ. ದೆಹಲಿಯೇ ಫರಿಸ್ತಾನ ಆಗಿತ್ತು. ಹಾಗೆ ರಾಧಾಕೃಷ್ಣರನ್ನು ಕೂಡ ಅಲ್ಲೇ ತೋರಿಸಲಾಗಿದೆ. ರಾಧಾಕೃಷ್ಣ ಅಂದರೆ ಏನು ಇಬ್ಬರೇ ಇರ್ತಾರೆ ಅಂದ್ಕೊಂಡಿರೇನೋ, ಇಲ್ಲ ಅಲ್ವಾ? ಅವ್ರ ಜೊತೆಗೆ ಇನ್ನೂ ಕೂಡ ಅನೇಕರಿದ್ದೇ ಇರ್ತಾರೆ. 8 ರಾಜಮನೆತನಗಳು ನಡೀತವೆ. ಇದನ್ನು ನೀವು ಬುದ್ಧಿಯಿಂದ ತಿಳಿದುಕೊಳ್ಳುವಂಥ ಮಾತು. सतयुग में ज़रूर राजाई और भी होगी. यहाँ भी देखो कितनी राजाई है. वृद्धि होते होते ढेर हो जाते हैं. फलाने फलाने गांव का महाराजा. छोटे छोटे गांव भी बहुत है ना. सतयुग में इतने थोड़े ही थे. वहाँ तो लक्ष्मी नारायण का ही नाम पाला है. ಇಲ್ಲಿ ನೋಡಿ, ಇಲ್ಲಿನೂ ಕೂಡ ಎಷ್ಟೆಲ್ಲ ರಾಜ್ಯಗಳು ನಡೀತಾ ಇದ್ದಾವೆ. ಅನೇಕ ರಾಜರು ಅವರವ್ರದೇ ಆಗಿರುವಂಥ ಪ್ರಾಂತ್ಯದಲ್ಲಿ ರಾಜ್ಯವನ್ನು ನಡೆಸ್ತಾ ಇರ್ತಾರೆ. ಹಾಗೆ ದಿನಕ್ಕೆ ದಿನ ಏನಾಗ್ತಾ ಹೋಗ್ತದೆ, ಎಲ್ಲವೂ ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ. ಚಿಕ್ಕ ಚಿಕ್ಕ ಹಳ್ಳಿಗಳು ಏನಾಗಿರ್ತವಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಅನೇಕ ಸಣ್ಣ ಸಣ್ಣ ಹಳ್ಳಿಗಳಲ್ಲಿನೂ ಕೂಡ ಮಹಾರಾಜರು ಇರ್ತಿದ್ರು. ಆದರೆ ಬಾಬಾ ಹೇಳ್ತಾರೆ ಇಷ್ಟೆಲ್ಲ ಜನಸಂಖ್ಯೆ ಆಗಲಿ ರಾಜಧಾನಿಗಳಾಗಲಿ ಎಲ್ಲಿರೋದಿಲ್ಲ, ಸ್ವರ್ಗದಲ್ಲಿ ಇರೋದಿಲ್ಲ. ಲಕ್ಷ್ಮೀನಾರಾಯಣರ ಹೆಸರು ತುಂಬ ಪ್ರಸಿದ್ಧವಾಗಿದೆ. 2500 वर्ष उन्हों का राज्य चला है. मनुष्य कहते हैं लाखों वर्ष हुए. विचार की बात है ना. यह है आत्माओं के लिए भोजन. बाप यह रूहानी भोजन देते हैं तुम्हारी बुद्धि को और आत्मा को. ಬರೋಬ್ಬರಿ 2500 ವರ್ಷದ ಮಾತಿದಾಗಿದೆ. ಯಾರ್ದು? ಲಕ್ಷ್ಮೀನಾರಾಯಣರ ರಾಜ್ಯ ನಡೀತಾ ಇರೋ ವಿಚಾರದ ಬಗ್ಗೆ. ಮನುಷ್ಯರು ಅದನ್ನು ಲಕ್ಷಾಂತರ ವರ್ಷ ಅಂತ ಹೇಳಿಬಿಡ್ತಾರೆ. ಸ್ವಲ್ಪ ವಿಚಾರ ಮಾಡುವಂಥ ಮಾತಲ್ವ ಇದೆಲ್ಲ. ಆತ್ಮಗಳಿಗೆ ಶುಭಾಬಯಲ್ಲಿ ನಮಗೇನು ಮಾಡ್ತಿದ್ದಾರೆ? ಜ್ಞಾನವೆಂಬ ಭೋಜನವನ್ನು ಕೊಡ್ತಾ ಇದ್ದಾರೆ. ಆತ್ಮಕ್ಕಂತಾದರೂ ತಿಳ್ಕೊಳ್ಳಿ, ಬುದ್ಧಿಗಂತಾದರೂ ತಿಳ್ಕೊಳ್ಳಿ, ಬಾಬಾ ಆತ್ಮಿಕವಾಗಿರುವ ಜ್ಞಾನ ಭೋಜನವನ್ನು ಕೊಡ್ತಾ ಇದ್ದಾರೆ. अब तुम्हारी बुद्धि का ताला खुला है. ऋषि मुनि आदि सब कहते थे हम रचयिता और रचना को नहीं जानते हैं. अब तुम बच्चे तो ऐसे नहीं कहेंगे ना. ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಅಂತಾರೆ ಬಾಬಾ. ನೋಡಿ, ಹಳೆ ಕಾಲದಲ್ಲಿ ಋಷಿಮುನಿಗಳು ಕೂಡ ಇದನ್ನೇ ಹೇಳ್ತಿದ್ರು, ನಾವು ರಚಯಿತನನ್ನಾಗಲಿ ರಚನೆಯನ್ನಾಗಲಿ ಅರ್ತಿಲ್ಲ ಅಂತ. ಆದರೆ ನೀವಂತೂ ಹಾಗೆ ಹೇಳಲ್ಲ ತಾನೇ. ನಮಗಂತೂ ಬಾಬಾ ಎಲ್ಲವನ್ನ ತಿಳಿಸಿದಾರಲ್ವಾ. ತುಮ್ ತೋ ರಚಯಿತ रचना के आदि मध्य अंत को जानते हो. तुम अपने 84 के चक्र को जान गए हो. आदि में तुम देवी देवताएं थे. फिर मध्य में रावण की प्रवेशता होने से विकारी बन गई. अब है अंत्य. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೀರಾ. ಈಗ 84 ಜನ್ಮಗಳ ಚಕ್ರವನ್ನು ಕೂಡ ತಿಳ್ಕೊಂಡಿದ್ದೀರಾ. ಆದಿಯಲ್ಲಿ ನೀವೇ ದೇವತೆಗಳಿದ್ರಿ. ಆಮೇಲೆ ಮಧ್ಯದಲ್ಲಿ ರಾವಣನ ಪ್ರವೇಶತೆ ಆಗೋದ್ರಿಂದ ನೀವೇ ವಿಕಾರಿಗಳಾದ್ರಿ. ಈಗ ನೋಡಿ, ಅಂತಿಮ ಸಮಯದಲ್ಲಿ ಬಂದಿದ್ದೀರಾ. तुम जानते हो अभी पुरानी दुनिया का विनाश होकर फिर आदि होगी. आदि में होगा ರಾಮರಾಜ್ಯ. ಈಗ ನಮಗೆ ಗೊತ್ತಾಗಿದೆ, ಹಳೆಯ ಜಗತ್ತಿನ ವಿನಾಶವಾಗುತ್ತಲೇ ಮತ್ತೆ ಮುಂದೆ ಆದಿಯಾಗಲಿದೆ. ಆದಿಯಲ್ಲಿ ರಾಮರಾಜ್ಯ ಇರುತ್ತೆ, ಮಧ್ಯದಲ್ಲಿ ರಾವಣನ ರಾಜ್ಯ ಶುರುವಾಗುತ್ತೆ. अब रावण राज्य पूरा होकर फिर राम राज्य शुरू होगा. नर से नारायण बनना है ना. यह है सत्यनारायण की कथा. तुम जानते हो सर्वशास्त्रमयी शिरोमणि श्रीमद् भगवद गीता है. श्रीमत मिलता है श्रेष्ठ बनने के लिए. ಈಗ ರಾವಣನ ರಾಜ್ಯ ಪೂರ್ಣ ಆಗ್ತಾ ಇದೆ, ರಾಮರಾಜ್ಯ ಶುರುವಾಗಿಯೇ ಬಿಡುತ್ತೆ. ನರನಿಂದ ನಾರಾಯಣ ಆಗುವಂಥದ್ದು ಇದಾಗಿದೆ. ಈಗಿದು ಸತ್ಯನಾರಾಯಣನ ಕಥೆಯಾಗಿದೆ ಅಂತಾರೆ ಬಾಬಾ. ನೀವು ಇದನ್ನು ಕೂಡ ತಿಳ್ಕೊಂಡಿದ್ದೀರಾ. ಸರ್ವಶಾಸ್ತ್ರಮಯ ಶಿರೋಮಣಿ ಅಂದ್ರೆ ಶ್ರೀಮದ್ ಭಗವದ್ಗೀತೆ. ಶ್ರೀಮತ ಸಿಗೋದೇ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡೋದಕ್ಕೋಸ್ಕರ. श्री कहते हैं श्रेष्ठ को. बच्चे जानते हैं एक गीता शास्त्र है जिसे देवी देवता
देवी देवता धर्म का शास्त्र कहा जाता है, जिससे देवता धर्म की स्थापना होती है संगम पर. ಶ್ರೀ ಅಂದ್ರೇ ಶ್ರೇಷ್ಠರಿಗೆ ಹೇಳಲಾಗತ್ತೆ. ಮಕ್ಕಳು ಇದನ್ನು ಕೂಡ ತಿಳ್ಕೊಂಡಿದ್ದೀರಾ. ಒಂದೇ ಗೀತೆಯ ಶಾಸ್ತ್ರವಾಗಿದೆ. ಇದು ದೇವಿ ದೇವತಾ ಧರ್ಮದ ಶಾಸ್ತ್ರ. ಇದರಿಂದ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತೆ, ಅದು ಕೂಡ ಈ ಸಂಗಮದಲ್ಲಿ. सत्युग में तो कोई पतित होता ही नहीं जो पावन बनाए. अब तुमको बाप समझाते हैं, गीता को पतित पावनी कह नहीं सकते. गीता द्वारा पावन नहीं बन सकते. गीता के भगवान को पतित पावन कहते हैं. यह अच्छी ರೀತಿ ಯಾದ್ ಕರೋ. ಬಾಬಾ ಹೇಳ್ತಿದ್ದಾರೆ, ಸತ್ಯಯುಗದಲ್ಲಂತೂ ಯಾರೂ ಪತಿತರೇ ಇರೋದಿಲ್ಲ. ಅಲ್ಲಿ ಪಾವನ ಮಾಡೋದಕ್ಕೋಸ್ಕರ ಯಾರೂ ಕೂಡ ಗೀತೆಯನ್ನು ಓದೋ ಅವಶ್ಯಕತೆಯೂ ಇರೋದಿಲ್ಲ. ಈಗಿಲ್ಲಿ ಬಾಬಾ ಹೇಳ್ತಾರೆ, ಗೀತೆಯನ್ನು ಪತಿತ ಪಾವನಿ ಅಂತ ಹೇಳೋದಿಲ್ಲ. ಗೀತೆಯ ಮೂಲಕ ಪಾವನರಾಗೋದಿಲ್ಲ. ಗೀತೆಯ ಭಗವಂತನನ್ನು ಪತಿತ ಪಾವನ ಅಂತ ಹೇಳಲಾಗುತ್ತೆ. ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. गीता है आदि सनातन देवी देवता धर्म का शास्त्र. गीता के समय ही महाभारी महाभारत लड़ाई भी लगी थी, जिससे अनेक धर्म विनाश हुए और एक धर्म की स्थापना हुई. गीता के लिए कहते हैं देवी देवता धर्म का शास्त्र है. गीते आदि सनातन देवी देवता धर्मದ ಶಾಸ್ತ್ರವಾಗಿದೆ. ಗೀತೆಯ ಸಮಯದಲ್ಲಿ ಮಹಾಭಾರತದ ಯುದ್ಧವೂ ನಡೆದಿತ್ತು. ಇದರಿಂದಲೇ ಅನೇಕ ಧರ್ಮಗಳ ವಿನಾಶವೂ ಆಗಿತ್ತು ಮತ್ತು ಸತ್ಯ ಧರ್ಮದ ಸ್ಥಾಪನೆಯೂ ಆಗಿತ್ತು. ಅದಕ್ಕೋಸ್ಕರನೇ ಹೇಳಲಾಗತ್ತೆ ಗೀತೆಗೋಸ್ಕರ ದೇವಿ ದೇವತಾದ ಧರ್ಮಶಾಸ್ತ್ರ ಅಂತ. ಬ್ರಾಹ್ಮಣೋಂ ಕಾ ಶಾಸ್ತ್ರ ನಹಿ ಕೇತೆ. ಭಗವದ್ಗೀತೆಯನ್ನು ಬ್ರಾಹ್ಮಣರ ಶಾಸ್ತ್ರ ಅಂತ ಹೇಳೋದಿಲ್ಲ, ದೇವಿ ದೇವತಾ ಧರ್ಮದ ಶಾಸ್ತ್ರ ಅಂತ ಹೇಳಲಾಗತ್ತೆ. ಬ್ರಾಹ್ಮಣೋಂ ಕಾ ನಾಮ್ ಗೀತಾ ಮೇ ಹೈ ನಹಿ. परमपिता परमात्मा ही आकर ब्रह्मा द्वारा इन सभी वेदों शास्त्रों आदि का सार बताते हैं. अब बच्चे तुम समझते हो, सत्युग में तो ब्राह्मण होगा नहीं. ಪರಂಪಿತ ಪರಮಾತ್ಮನೇ ಬಂದು ಬ್ರಹ್ಮನ ಮೂಲಕ ಈ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಮಕ್ಕಳು ಸತ್ಯಯುಗದಲ್ಲಿ ಅಂದರೆ ಬ್ರಾಹ್ಮಣ ಮಕ್ಕಳು ಸತ್ಯಯುಗದಲ್ಲಿ ಇರೋದಿಲ್ಲ. ಅಲ್ಲಿ ಲಕ್ಷ್ಮೀನಾರಾಯಣ ದೇವತೆಗಳು, ಆಮೇಲೆ ಬ್ರಹ್ಮನ ನಂತರ ಬಂದಿರುವಂಥ ವಿಷ್ಣು. ಚಿತ್ರ में भी दिखाते हैं ना, ब्रह्मा द्वारा स्थापना हुई विष्णुपुरी की. ब्रह्मा और विष्णु इकट्ठे तो नहीं होगा. ब्रह्मा द्वारा देवी देवता धर्म की स्थापना हुई और यह डिटेल में समझने की बातें हैं. अभी तुम बच्चे शिव बाबा से स्वर्ग का वर्षा लेते हो. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರು ದೇವತೆಗಳು ಇರ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆಯಾಗಿರುವಂತಹ ಒಂದು ವಿಶೇಷವಾಗಿರುವಂಥ ದೈವಿ ಪ್ರಪಂಚ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣುಪುರಿದಾಯಿತು. ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಜೊತೆಯಾಗಿರ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಬ್ರಹ್ಮನ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಯಿತು. ಇದೆಲ್ಲವನ್ನು ನೀವು ಡಿಟೇಲ್ ಆಗಿ ಈಗ ತಿಳಿದುಕೊಳ್ಳುವಂಥ ಮಾತು. ನೀವು ಮಕ್ಕಳು ಶುಭಾಬರವರಿಂದ ಸ್ವರ್ಗದ ಆಸ್ತಿಯನ್ನು ಪಡೀತಾ ಇದ್ದೀರಾ, ಹಕ್ಕದಾರ ಆದರೆ ಅಲ್ವಾ ಅಂತಾರೆ ಬಾಬಾ. ಮುಖ್ಯ ಧರ್ಮಶಾಸ್ತ್ರಗಳು 4 ಆಗಿದೆ. ಶ್ರೀಮದ್ ಭಗವದ್ಗೀತೆ ಅದರೊಳಗಡೆಗೆ ನಂಬರ್ 1 ಶಾಸ್ತ್ರ. ಇದರಿಂದ ನಂಬರ್ 1 ಧರ್ಮದ ಸ್ಥಾಪನೆ ಆಗುತ್ತೆ. ಫಿರ್ ಹೋತಿ ಹೈ ಇಸ್ಲಾಮಿ ಬೌದ್ಧಿ. एक ही गीता है जिससे श्रीमद् भगवद गीता लिखा हुआ है और कोई शास्त्र में श्रीमत नहीं है. ಮುಖ್ಯ 4 ಧರ್ಮಶಾಸ್ತ್ರಗಳು, ಅದರಲ್ಲಿ ಅತಿ ಮುಖ್ಯವಾಗಿರೋದು ಶ್ರೀಮದ್ ಭಗವದ್ಗೀತೆ. ಇದು ನಂಬರ್ 1 ಶಾಸ್ತ್ರವಾಗಿದೆ. ಮತ್ತು ಬಾಬಾ ತಿಳಿಸ್ಕೊಡ್ತು, ತದನಂತರ ಇಸ್ಲಾಮಿ ಬೌದ್ಧಿ, ಹೀಗೆ ಅನೇಕ ಧರ್ಮಗಳು ಬಂದು ಕೇವಲ ಒಂದು ಗೀತೆಯಲ್ಲಿ ಮಾತ್ರ ಶ್ರೀಮದ್ ಭಗವದ್ಗೀತಾ ಅಂತ ಬರೆಯಲಾಗಿದೆ. ಬೇರೆ ಇನ್ನೆಲ್ಲೂ ಶ್ರೀಮತ ಅನ್ನುವಂಥ ಶಬ್ದ ಯೂಸ್ ಮಾಡಿಲ್ಲ. ಶ್ರೀಮತ್ ಇಸ್ಲಾಮಿ ವ ಶ್ರೀಮದ್ ಬೌದ್ಧಿ ಶಾಸ್ತ್ರ ನಹಿ ಗಾಯ ಹೈ. ಶ್ರೀಮತ್ ಭಗವದ್ ಗೀತಾ ಏಕಿ ಹೈ. ಶ್ರೀಮತ್ ಇಸ್ಲಾಮಿ ಶ್ರೀಮತ್ ಬೌದ್ಧಿ ಶಾಸ್ತ್ರ ಅಂತ ಹೇಳಿಲ್ಲ, ಕೇವಲ ಶ್ರೀಮತ ಭಗವದ್ಗೀತಾ ಅಂತ ಮಾತ್ರ ಹೇಳಲಾಗಿದೆ. उससे कौन सा धर्म स्थापन किया? आदि सनातन देवी देवता धर्म की स्थापना हुआ. स्थापना होती है अंत में, यह समझने की बातें हैं. ಶ್ರೀಮದ್ ಭಗವದ್ಗೀತೆಯಿಂದ ಯಾವ ಧರ್ಮ ಸ್ಥಾಪನೆ ಆಯಿತು? ಆದಿ ಸನಾತನ ದೇವಿ ದೇವತಾ ಧರ್ಮ. ಅಂದಬಳಿಕ ಇದು ಕೂಡ ಅಂತಿಮ ಸಮಯದಲ್ಲೇ ಆಗಿರುವಂಥದ್ದು. ಇವೆಲ್ಲ ತಿಳಿದುಕೊಳ್ಳುವಂಥ ಮಾತು. अभी बाबा हमको टीचर के रूप में पढ़ाते हैं. यह बुद्धि में रहना चाहिए. बाबा हमारा बाप है, टीचर है. बाबा पढ़ाई से स्वर्ग की सद्गति करते हैं तो सद्गुरु ठहराना. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ
ನಮಗೆ ಶಿಕ್ಷಕನ ರೂಪದಲ್ಲಿ ತಂದೆ ಓದಿಸ್ತಿದ್ದಾರೆ. ಇದು ಕೂಡ ಬುದ್ಧಿಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಾಬಾ ಒಂದು ಕಡೆ ನಮ್ಮ ತಂದೆ ಆದರೆ ಇನ್ನೊಂದು ಕಡೆಗೆ ಶಿಕ್ಷಕನೂ ಕೂಡ ಆಗಿದ್ದಾರೆ. ತಂದೆ ಕಲಿಸುವಂಥ ಶಿಕ್ಷಣದಿಂದ ನಾವೆಲ್ಲ ಸದ್ಗತಿಯನ್ನು ಪಡೆದುಕೊಳ್ತೇವೆ ಅಂದಾಗ ಶುಭಾಬ ಏನಾದರೂ ಮತ್ತು ಸದ್ಗುರುವೂ ಆದರು. ನೋಡಿರಿ, ತಂದೆ ಆದರು, ಶಿಕ್ಷಕ ಆದರು, ಆಮೇಲೆ ಸದ್ಗುರುನೂ ಆದರು. बाप को सभी याद करते हैं. अब गीता में श्री कृष्ण का नाम डाल दिया है. वह तो ज्ञान का सागर है ही नहीं. उनको ज्ञान के सागर बाप ने ऐसा बनाया जो टीचर भी है. यहाँ तुम नई नई बातें सुनते हो. शास्त्र आदि तो बहुत पढ़ते सुनते आए हैं. अब तुम बाप द्वारा डायरेक्ट सुनते हो. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಜ್ಞಾನಸಾಗರ ಅಂದರೆ ಕೇವಲ ಒಬ್ಬ ತಂದೆ ಮಾತ್ರ. ಜ್ಞಾನಸಾಗರ ತಂದೆ ಬಂದು ನಮಗೆ ಜ್ಞಾನ ತಿಳಿಸಿರುವ ಕಾರಣ ಅವರು ಶಿಕ್ಷಕರೂ ಆದರು. ನೋಡಿ, ಹೊಸ ಹೊಸ ಮಾತುಗಳನ್ನು ತಂದೆ ಏನು ತಿಳಿಸ್ಕೊಡ್ತಿದ್ದಾರೆ ನೋಡಿ. ಇದು ನೀವೀಗ ನೇರವಾಗಿ ಜ್ಞಾನವನ್ನು ತಿಳ್ಕೊತಾ ಇದ್ದೀರಾ. ಮೊದಲೆಲ್ಲ ಶರೀರಧಾರಿ ಮನುಷ್ಯರ ಮೂಲಕ ಏನೆಲ್ಲ ಶಾಸ್ತ್ರಗಳನ್ನು ತಿಳಿಸ್ತಿದ್ರು. ಈಗ ನೀವು ತಿಳ್ಕೊಂಡಿದ್ದೀರಾ, ನಾನು ಆತ್ಮ ಅಶರೀರಿಯಾಗಿ ಬಂದಿದ್ದೆ ಮತ್ತು ಅಶರೀರಿಯಾಗಿ ಹೋಗ್ತಾ ಇದ್ದೇನೆ. ಪೀछे फिर शरीर धारण किया. बाबा भी अशरीरी है, शिवलिंग भी बनाते हैं. आत्मा शरीर द्वारा उनको पूछती है, पुकारते भी है, परमपिता परमात्मा आकर हम पतितों को पावन बनाओ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಆತ್ಮ ಶರೀರದ ಮೂಲಕ ಪರಮಾತ್ಮ ತಂದೆಯನ್ನೇನು ಮಾಡುತ್ತೆ, ಕೂಗುತ್ತೆ, ಮತ್ತು ತಂದೆಯನ್ನು ಕೂಡ ಪೂಜೆ ಮಾಡುತ್ತೆ. ಆತ್ಮ ಶರೀರದ ಮೂಲಕ ತಂದೆಯನ್ನು ಪೂಜೆ ಮಾಡುತ್ತೆ ಮತ್ತು ಭಗವಂತನನ್ನು ಕೂಗಿಯೂ ಕರೆಯುತ್ತೆ, ಹೇ ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡುವಂತ. लिंग की पूजा करते, परंतु यह थोड़े ही समझते हैं कि अपतित पावन बाप है जिसको हम पुकारते हैं. ಶಿವ ಭಗವಾನ್ ಹೇ ಈಶ್ವರ್. ನೋಡಿ, ಎಷ್ಟೋ ಶಿವಲಿಂಗವನ್ನು ಪೂಜೆ ಮಾಡ್ತಾರೆ, ಆದರೆ ಅವ್ರಿಗೆ ಇದು ಕೂಡ ಗೊತ್ತಿಲ್ಲ. ನಾವು ಯಾರನ್ನು ಪೂಜೆ ಮಾಡ್ತಿದ್ದೀವಿ ಅಲ್ವಾ, ಅವರೇ ಪತಿತ ಪಾವನ ಆಗಿದ್ದಾರೆ, ಅವರೇ ಬಂದು ನಮ್ಮನ್ನು ಮತ್ತೆ ಪಾವನ ಮಾಡ್ತಾರೆ ಅನ್ನುವಂಥ ಪಕ್ಕಾ ಸ್ಮೃತಿ ಇಲ್ಲ. ಬಸ್ ಐಸೆ ಹಿ ಯಾದ್ ಕರ್ತೆ, ಸುಮ್ಮನೆ ನೆನಪು ಮಾಡೋದಷ್ಟೇ. उनको बाबा कहे तो बुद्धि में आया है कि बाप से वर्षा मिलना चाहिए. हमको वर्षा मिलता है तब तो पूछते हैं. भारतवासियों को वर्षा मिला ज़रूर, कब मिला यह भूल गए हैं. ಸುಮ್ಮನೆ ನೆನಪು ಮಾಡಲ್ಲ ಬಾಬಾರವ್ರನ್ನ. ನಾವು ಅವಶ್ಯ ತಂದೆಯಿಂದ ನಮಗೆ ಆಸ್ತಿ ಸಿಗಲಿದೆ ಅನ್ನುವಂಥ ಸ್ಮೃತಿಯಿಂದಲೇ ನೆನಪು ಮಾಡ್ತಿದ್ದೇವೆ. ಬಾಬಾ ಹೇಳ್ತಿದ್ದಾರೆ, ಈ ಭಾರತವಾಸಿಗಳು ಭಗವಂತನಿಂದ ಯಾವಾಗ ಆಸ್ತಿ ಪಡ್ಕೊಂಡ್ರು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಈಗ ಮತ್ತೆ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. बच्चे कहते हैं हम बाबा के पास आए हैं. शिव बाबा ब्रह्मा तन में आकर समझाते हैं. त्रिमूर्ति का नाम बाला है, त्रिमूर्ति मार्ग नाम भी रखा है ना. बाप की महिमा बहुत है. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳಿಗೆ ತಿಳ್ಕೊಂಡಿದ್ದೀರಾ, ಬಾಬಾ ನಮ್ಮ ಹತ್ರ ಬಂದಿದ್ದಾರೆ. ಶಿವಬಾಬಾ ಬ್ರಹ್ಮ ತನುವಿನಲ್ಲಿ ಬಂದು ನಮಗೆ ಶಿಕ್ಷಣ ಕೊಡ್ತಿದ್ದಾರೆ. ತ್ರಿಮೂರ್ತಿ ಹೆಸರು ಕೂಡ ಪ್ರಖ್ಯಾತವಾಗಿದೆ ಕಣೆ. ಎಷ್ಟೋ ಕಡೆ ರೋಡಿಗೂ ಏನು ಮಾಡ್ತಾರೆ, ತ್ರಿಮೂರ್ತಿ ಮಾರ್ಗ, ತ್ರಿಮೂರ್ತಿ ಸರ್ಕಲ್ ಅಂತಲೂ ಹೆಸರಿಡ್ತಾರೆ. ಇದು ಭಗವಂತನ ಮಹಿಮೆ ಆಯಿತು ಅಲ್ವಾ. ಗೀತಾ ಮೇ ಭೀ ಸುನಾ ಹೇ ಪ್ಯಾರ್ ಕಾ ಸಾಗರ್ ಹೇ. ಗೀತೆಯಲ್ಲಿನೂ ಕೂಡ ನೀವು ಕೇಳಿಸ್ಕೊಂಡ್ರಲ್ವಾ, ಪರಮಾತ್ಮ ಪ್ರೀತಿಯ ಸಾಗರ ಆಗಿದ್ದಾರೆ, ಸರ್ವರ ಸದ್ಗತಿ ದಾತ ಆಗಿದ್ದಾರೆ, ಸರ್ವರಿಗೂ ಸುಖ ಶಾಂತಿಯನ್ನು ಕೊಡುವಂಥ ದಾತ ಆಗಿದ್ದಾರೆ, ಸರ್ವರಿಗೂ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಹಾಗಾಗಿ ಪರಮಾತ್ಮನನ್ನು ಎಲ್ಲರೂ ಕೂಡ ಏನು ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಅವರಷ್ಟು ಪ್ರೀತಿ ಮಾಡುವಂತಹ ಇನ್ಯಾವುದೇ ಶಕ್ತಿ ಬೇರೆ ಇಲ್ಲವೇ ಇಲ್ಲ, ಪರಮಾತ್ಮನಷ್ಟು ಪ್ರಿಯವಾಗಿರುವಂಥದ್ದು. जो बाप स्वर्ग का मालिक बनाए वो ज़रूर प्यारा ही होगा ना. वह है बेहद का बाप. कहते हैं, बच्चों मेरे से स्वर्ग की बादशाही मिलती है ना, तुम आत्मा ही भाई भाई हो. ಭಗವಂತ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರಂದರೆ ಎಲ್ಲರಿಗೂ ಕೂಡ ಪ್ರಿಯನೇ ಆಗ್ತಾನಲ್ವಾ, ಬೇಹದ್ದಿನ ತಂದೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನನ್ನಿಂದ ಸ್ವರ್ಗದ ಆಸ್ತಿ ನಿಮಗೆ ಸಿಗ್ತಾ ಇದೆ. ನೀವು ಪರಸ್ಪರ ಎಲ್ಲ ಆತ್ಮಗಳೇನಾಗಿದ್ದೀರಾ, ಸಹೋದರರಾಗಿದ್ದೀರಾ. ಈಗ ತಂದೆಯಿಂದ ಕೇಳಿಸ್ಕೊಳ್ತಾ ಇದ್ದೀರಿ. ಎಲ್ಲ ಆತ್ಮಗಳು ತಂದೆಯನ್ನು ನೆನಪು ಮಾಡ್ತವೆ. ಬಾಬಾ ಹಮ್ಕೋ ಆಕರ್ पावन बनाओ. अब आत्मा कहती है बाबा आया हुआ है पावन बनाने. कहते हैं बच्चों 5000 वर्ष पहले तुमको पावन बनाने आया था. ಬಾಬಾನು ಹೇಳ್ತಾರೆ, ಮಕ್ಕಳೇ, ನಾನು ಬಂದಿರೋದೇ ನಿಮ್ಮನ್ನು ಪಾವನ ಮಾಡಲಿಕ್ಕಂತ. ಆತ್ಮನೂ ಹೇಳ್ತಾ ಇದೆ, ಈಗ ಅನುಭವ ಮಾಡ್ತಾ ಇದೆ, ಭಗವಂತ ನಮ್ಮನ್ನು ಪವಿತ್ರ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಸರಿಯಾಗಿ 5000 ವರ್ಷಗಳ ನಂತರ ಮತ್ತೆ ಬಾಬಾ ಬಂದಿದ್ದಾರೆ. ಮೊದಲು ಬಂದಿದ್ದರು, ಈಗಲೂ ಕೂಡ ಬಂದಿದ್ದಾರೆ.
अब मुझे बाप को याद करो, तुम्हारे विकर्म विनाश होगा, तुम्हारे सब दुख भी दूर हो जाएगा। पुकारते भी हैं, हे पतित पावन आओ, आकर अथवा तालियां बजाते हैं रहते हैं, रड़ियाँ मारते रहते हैं, हे ಪತಿತ ಪಾವನ್ ಸೀತಾರಾಮ್ ತೋ ಖುದ್ ಪತಿತ ಟೆಹರೇನಾ. ಭಾಳ ಕೂಗಿ ಕರಿತಾ ಇರ್ತಾರೆ, ಹೇ ಪತಿತ ಪಾವನನೇ ಬಾ ಅಂತ ಚಪ್ಪಾಳೆ ತಟ್ತಾರೆ, ಎಷ್ಟೆಲ್ಲ ಪರಿತಪಿಸ್ತಾರೆ. ಪತಿತ ಪಾವನ ಸೀತಾರಾಮ ಅಂತಲೂ ಹಾಡ್ತಾರೆ. ಇದರ ಅರ್ಥ ನಾವು ಪತಿತರಾಗಿದ್ದೀವಿ ಅಂತಲೇ ತಾನೇ. ಇದು ನರಕವಾಗಿದೆ. ನರಕ ಆಗಿದೆ ಅಂದರೆ ಅರ್ಥ ಇಲ್ಲಿ ಎಲ್ಲರೂ ಪತಿತರೇ ಇದ್ದೇವೆ. ಇದಕ್ಕೆ ನರಕ ಅಷ್ಟೇ ಅಲ್ಲ, ರವರವ ನರಕ ಅಂತಲೂ ಹೇಳಾಗುತ್ತೆ. ಗರುಡ ಪುರಾಣದಲ್ಲಿ ನೋಡ್ರಿ ಎಷ್ಟೆಲ್ಲ ರೋಚಕವಾಗಿರುವಂಥ ಮಾತುಗಳನ್ನು ಬರೆದ್ಬಿಟ್ಟಿದ್ದಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಏನೇನು ಮಾಡಿದರೆ ಏನೇನು ಆಗ್ತೀರಾ ಅನ್ನೋದನ್ನು ಅಲ್ಲಿ ಏನು ಮಾಡಿದ್ದಾರೆ ಬರೆದ್ಬಿಟ್ಟಿದ್ದಾರೆ. ಆಮೇಲೆ ಹೇಳ್ತಾರೆ, ನೀವೇನಾದರೂ ಹಸುವಿನ ಬಾಲವನ್ನು ಹಿಡ್ಕೊಂಡ್ಬಿಟ್ರೆ ಸ್ವರ್ಗದಲ್ಲಿ ಹೊರಟು ಬಿಡ್ತೀರಾ ಅಂತ. ಐಸೆ ಕುಚ್ ಲಿಖಾ ಹುವಾ ಹೈ, ಅಬ್ ಜಾನ್ವರ್ ಕಿ ತೋ ಬಾತ್ ನಹೀ ಹೈ. ಹಸು ಅಂದರೆ ಹಸುನೇ ಅಂತಲ್ಲ, ಇಲ್ಲಿ ಪ್ರಾಣಿಯ ಮಾತಂತೂ ಇಲ್ಲ ಅಂತ. ಗೋತಾಯಿ ಅಂತ ಹೇಳ್ತಾರೆ ನೋಡ್ರಿ. ಅಂದರೆ ಹಸು ಅಂದ್ರೇ ಅರ್ಥ ಗೋಮಾತಾ. तुम्हारी पूंछ अथवा तुम्हारी पीठ जब तक कोई न कोई पकड़े तब तक रास्ता मिल न सके. पूंछ तो है नहीं, कहते भी है तुम्हारी पूंछ पकड़कर तर जाएंगे. अब यहाँ पूंछ पकड़ना नहीं है परंतु फॉलो करना है. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಪಶು ಪ್ರಾಣಿಗಳ ಮಾತೇನಿಲ್ಲ, ಇಲ್ಲಿ ಯಾವುದು ಹಸುವಿನ ಬಾಲ ಹಿಡಿಯುವಂಥದ್ದಲ್ಲ. ಅಂದರೆ ಬಾಬಾ ಹೇಳ್ತಾರೆ, ಬಾಲ ಹಿಡಿಯೋದು ಅಂದರೆ ಅರ್ಥ ಫಾಲೋ ಮಾಡೋದು ಅಂತ. ಇಲ್ಲಿ ಏನು ಬಾಬಾ ನಮಗೆ ಶಿಕ್ಷಣ ಕೊಡ್ತಾರೋ, ನಾವು ಎಷ್ಟು ಪರ್ಫೆಕ್ಟಾಗಿ ನಡೀತೀವಲ್ವಾ, ನಮ್ಮನ್ನು ಯಾರಾದರೂ ಅನುಕರಣೆ ಮಾಡಿದ್ದೆ ಆದರೆ ಅವರು ಕೂಡ ಏನಾಗ್ತಾರೆ, ಸ್ವರ್ಗ ಸೇರ್ತಾರೆ. ಸನ್ಯಾಸಿयों के फॉलोअर्स तो बहुत है परंतु फॉलो करना अर्थात पवित्र बनना. तुम तो सच्चे सच्चे फॉलोअर्स हो. शिव बाबा कहते हैं, मैं आया हूँ तुम सबको वापस ले जाने. ಬಾಬಾ ಹೇಳ್ತಿದ್ದಾರೆ, ಸನ್ಯಾಸಿಗಳಿಗೂ ಕೂಡ ಬಹಳಷ್ಟು ಜನ ಫಾಲೋವರ್ಸ್ ಇರ್ತಾರೆ ತಾನೆ. ಹಾಗೆ ಫಾಲೋ ಮಾಡೋದು ಅಂದ್ರೇ ಅರ್ಥ ಪವಿತ್ರವಾಗಿ ಉಳಿಯೋದು ಅಂತ. ನೀವೀಗ ಸತ್ಯ ಫಾಲೋವರ್ಸ್ ಆಗಿದ್ದೀರಾ. ಶಿವಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನಾನು ಬಂದಿರೋದೇ ನಿಮ್ಮನ್ನೆಲ್ಲರನ್ನೂ ವಾಪಸ್ ಮನೆಗೆ ಕರೆದೊಯ್ಯೋದಕ್ಕೋಸ್ಕರ. ನೀವೀಗ ನನ್ನ ಶ್ರೀಮತದನುಸಾರ ನಡೀತಾ ಇರಬೇಕು, ನನ್ನನ್ನು ನೆನಪು ಮಾಡಬೇಕು, ಆಗ ನಿಮ್ಮ ಪಾಪಗಳು ಭಸ್ಮವಾಗ್ತದೆ. ಪಾವನ್ बनने बिगर फॉलो कर नहीं सकेंगे. ಶಿವಬಾಬಾ ಕೋ ಪೂರಾ ಫಾಲೋ ಕರ್ನಾ ಹೈ. ಪಾವನರಾಗದ ವಿನಃ ನೀವು ಅನುಕರಣೆ ಮಾಡಲಿಕ್ಕಾಗೋದಿಲ್ಲ. ಶಿವಬಾಬರವ್ರನ್ನ ಸಂಪೂರ್ಣವಾಗಿ ಅನುಕರಣೆ ಮಾಡಬೇಕು. ನೀವಿಲ್ಲಿ ಕೂತ್ಕೊಂಡಿರೋದೇ ಅನುಕರಣೆ ಮಾಡೋದಕ್ಕೋಸ್ಕರ. भक्ति मार्ग में भी मुझे याद करते आए हो. तुम जानते हो आत्माएं आशिक है, परमात्मा माशुक है. ಈಗಷ್ಟೇ ಅಲ್ಲ, ಭಕ್ತಿ ಮಾರ್ಗದಿಂದಲೂ ಭಗವಂತ ನೆನಪು ಮಾಡ್ತಾ ಬಂದಿದ್ದೀವಿ. ಆದರೆ ಅಲ್ಲಿ ಅಯಥಾರ್ಥ ಆಯಿತು. ಪರಮಾತ್ಮ ಪ್ರಿಯತಮ ಅಂತ ಗೊತ್ತಾಗಲಿಲ್ಲ, ಆತ್ಮ ಪ್ರಿಯತಮೆ ಅಂತ ತಿಳಿದಿರಲಿಲ್ಲ. ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಶಿವಬಾಬನ ಹತ್ರ ನಾವು ಬಂದಿರೋದೇ ಬಾಬನಿಂದ ಆಸ್ತಿಯನ್ನು ಪಡೆದುಕೊಳ್ಳಿಕ್ಕೆ. कहते हैं, मुझे फॉलो करो तो तुम्हारे को साथ ले जाऊंगा. कैसे फॉलो करो यह भी बाबा समझाते. मैं हूँ पावन, तुम हो पतित, तो ज़रूर पावन बनना पड़े. ನೋಡಿ ಬಾಬಾ ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೇಗೆ ನನ್ನನ್ನು ಫಾಲೋ ಮಾಡೋದು ಹೇಳ್ತೀನಿ ನೋಡಿ ಅಂತಾರೆ. ನೀವು ಪತಿತ ಇದ್ದೀರಾ, ನಾನು ಪಾವನ ಆಗಿದ್ದೀನಿ. ಹಾಗಾದರೆ ಈ ವಿಚಾರದಲ್ಲಿ ನೀವೇನು ಮಾಡಬೇಕು, ನನ್ನನ್ನು ಫಾಲೋ ಮಾಡಬೇಕು. ಅಂದರೆ ನನ್ನ ಸಮಾನ ನೀವು ಕೂಡ ಪವಿತ್ರ ಆಗಬೇಕು. क्या मैं पतितों को अपने साथ शांतिधाम ले जाऊंगा? इतने सब मनुष्य भक्ति जप तप दान पुण्य आदि करते हैं मुक्ति पाने के लिए, क्योंकि यहाँ दुख है ना, और चाहते हैं हम अपने घर वापस जाएं. ಬಾಬಾ ಹೇಳ್ತಿದ್ದಾರೆ, ನನ್ನ ಪತಿತ್ರನ ಜೊತೆ ಕರ್ಕೊಂಡು ಹೋಗ್ಲಿಕ್ಕಾಗುತ್ತಾ ಶಾಂತಿಧಾಮಕ್ಕೆ? ಇಷ್ಟೆಲ್ಲ ಭಕ್ತಾತ್ಮರು ಭಕ್ತಿ ಮಾಡ್ತಿದ್ದಾರೆ, ತಪದಾನ ಪುಣ್ಯ ಆದಿ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಮುಕ್ತಿ ಪಡೆಯೋದಕ್ಕೋಸ್ಕರ. ಯಾಕೆ ಮುಕ್ತಿಯ ಬಯಸ್ತಿದ್ದಾರೆ? ಯಾಕೆಂದರೆ ಇಲ್ಲೇನಿದೆ, ಬಂಧನ ಇದೆ, ದುಃಖ ಇದೆ. ಹಾಗಾಗಿ ಅವರು ಭಗವಂತನ ಹತ್ರ ಬೇಡ್ತಿರ್ತಾರೆ, ಭಗವಂತ ಯಾವಾಗ ಬರ್ತೀಯಪ್ಪ, ಬಂದು ಏನು ಮಾಡು, ನಮ್ಮ ಮನೆಯಲ್ಲಿಂದ ಪಾರು ಮಾಡು, ಕರ್ಕೊಂಡು ಹೋಗು ಅಂತ. ಬಾಬಾ ಹೇಳ್ತಾರೆ, ಅದಕ್ಕೋಸ್ಕರ ನೀವು ಪವಿತ್ರಂತೂ ಆಗಲೇಬೇಕು. ನಾನು ಸದಾ ಪವಿತ್ರ ಆಗಿದ್ದೇನೆ ಅಂದಾಗ ನಿಮ್ಮನ್ನು ಕೂಡ ಪಾವನ ಮಾಡ್ತೇನೆ. आऊँगा भी ब्रह्मा के तन में, मैं रचयिता हूँ, मैं इस ब्रह्मा के तन में आता हूँ. दिखाते भी है ब्रह्मा द्वारा आप देवी देवता धर्म की स्थापना करते हैं. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಪವಿತ್ರ ಆದರೆ ಮಾತ್ರ ನೀವು ನನ್ನ ಜೊತೆಗೆ ಬರಲಿಕ್ಕೆ ಸಾಧ್ಯ, ಕರ್ಕೊಂಡು ಹೋಗ್ತೇನೆ.
ನಾನು ಸದಾ ಪಾವನ ಅಂದ್ಬೇಕು. ನೀವು ಕೂಡ ಏನಾಗಬೇಕು, ಪವಿತ್ರ ಆಗಬೇಕು. ನಾವು ಬಂದಿರೋದು ನಿಮ್ಮನ್ನು ಪವಿತ್ರನಾಗಿ ಮಾಡೋದಕ್ಕೋಸ್ಕರ. ಯಾರ ತನುವಿನಲ್ಲಿ? ಬ್ರಹ್ಮನ ತನುವಿನಲ್ಲಿ. ನಾನು ರಚಯಿತನಾಗಿದ್ದೇನೆ, ಈ ಬ್ರಹ್ಮನ ತನುವನ್ನು ಆಧಾರವಾಗಿ ಪಡೆದುಕೊಂಡಿದ್ದೇನೆ. ತೋರಿಸ್ಲಾಗ್ತದಲ್ವಾ, ಬ್ರಹ್ಮನ ಮೂಲಕ ತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದರು. तुम बीके ही जानते हो शिव बाबा को फॉलो करना है. बाबा कहते हैं मुझे याद करो, मैं प्रतिज्ञा करता हूँ पावन दुनिया में ले चलूँगा. ನೋಡಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಿಮಗಿದು ಕೂಡ ಗೊತ್ತಿದೆ, ನಾವು ಶಿವಬಾಬರವ್ರನ್ನೇ ಅನುಕರಣೆ ಮಾಡಬೇಕು ಅಂತ. ಶಿವಬಾಬಾ ಇವತ್ತು ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಏನಂತ? ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಾನು ನಿಮಗೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಅವಶ್ಯ ಏನು ಮಾಡ್ತೇನೆ, ಪಾವನ ಜಗತ್ತಿಗೆ ಕರ್ಕೊಂಡು ಹೋಗ್ತೇನೆ. ಬೇರೆ ಏನು ಉಪಾಯನೇ ಇಲ್ಲ. कहते हैं पतित पावन या तो दृष्टि ऊपर जाती है या तो पानी की तरफ देखते हैं. गंगा तो पतित पावनी है ही नहीं, यह तो सागर से निकली हुई नदियाँ. अब पूंछ तो तुम्हारा पकड़ना चाहिए. ಬಾಬಾ ಹೇಳ್ತಾರೆ, ನಾನು ನೆನಪು ಮಾಡೋದು ಬಿಟ್ಟರೆ ಬೇರೆ ಉಪಾಯನೇ ಇಲ್ಲ. ನೀವಿವಾಗ ಪತಿತ ಪಾವನ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನಿಮ್ಮ ದೃಷ್ಟಿಯೂ ಕೂಡ ತಂದೆ ಭಗವಂತ ಅಂದಾಗ ಮೇಲೆ ಹೋಗುತ್ತೆ ನೋಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ನದಿಯ ಕಡೆ ಹೋದರೂ ಕೂಡ ಹರಿಯುವ ನದಿಯ ನೀರು ಯಾರನ್ನೂ ಕೂಡ ಏನು ಮಾಡೋದಿಲ್ಲ, ಪವಿತ್ರ ಅಥವಾ ಪಾವನರನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವೀಗ ಪಾವನರಾಗಬೇಕು ಅಂದರೆ ನನ್ನನ್ನು ಫಾಲೋ ಮಾಡಬೇಕು. ತಭಿ ತೋ ಸಾಥ್ ಚಲ್ ಸಕೆಂಗೆ, ಆವಾಗಲೇ ಅಲ್ವೇ ನೀವು ಜೊತೆಗೆ ಹೋಗಲಿಕ್ಕೆ ಸಾಧ್ಯ. बाबा कहते हैं तुम मेरे साथ रहने वाले थे, अब 84 का ಚಕ್ರ लगाए ಪತಿತ್ ಬನೆ ಹೋ. ನೋಡಿ, ನನ್ನ ಜೊತೆಗಿದ್ದವ್ರು ನೀವು ಹೆಂಗಾದ್ರಿ ಅಂತ. 84 ಜನ್ಮಗಳನ್ನು ಸುತ್ತೋರ್ದ್ಬಿಟ್ಟು ನೋಡಿ ಎಷ್ಟು ಪತಿತರಾಗಿ ಕೂತಿದ್ದೀರಾ. ಈಗ ಮತ್ತೆ ನನ್ನನ್ನು ನೆನಪು ಮಾಡಿ ಪವಿತ್ರ ಆಗ್ತೀರಾ. ಸನ್ಯಾಸಿ ಭೀ ಗೃಹಸ್ಥಿ ಕೋ ಕೇತೆ ಫಾಲೋ ಕರ್ನಾ ಹೇ ತೋ ಘರ್ ಬಾರ್ ಛೋಡೋ. ಸನ್ಯಾಸಿಗಳು ಕೂಡ ಹೇಳಿದ್ರು ನೋಡ್ರಿ, ನೀವೇನಾರ ಅನುಕರಣೆ ಮಾಡೋಂಗಿದ್ರೆ, ಫಾಲೋ ಮಾಡೋಂಗಿದ್ರೆ ಏನು ಮಾಡಬೇಕು, ಮನೆ ಪರಿವಾರವನ್ನು ತೊರಿಬೇಕು ಅಂತ. ಬಾಬಾ ಕೇತೆ ಮೈ ಪರಂದಾ ಮೇ रहता हूँ, तुम भी चलेंगे या ही ವಿಶೇಷ ಸಾಗರ್ ಮೇ रहना अच्छा लगता है. ಬಾಬಾ ಆಪ್ಷನ್ ಕೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ನಾನಂತೂ ನಿಮ್ಮಪ್ಪ ಸದಾ ಪರಮಧಾಮ ನಿವಾಸಿ. ನೀವು ಹೊರಡಬೇಕಲ್ವ ಇಲ್ಲಿಂದ, ವಿಶೇಷ ಸಾಗರದಿಂದ ಹೊರಗೆ ಬರಬೇಕಲ್ವ. ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ನೀವೀಗ ನಿಮ್ಮನ್ನು ನೀವು ಎಲ್ಲದರಿಂದ ಭಿನ್ನ ಅಥವಾ ನಿರ್ಲಿಪ್ತ ಅನುಭವ ಮಾಡಬೇಕು. ಪತಿತ ಪಾವನ ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತೀರಾ. ಇವಾಗ ಎಲ್ಲರನ್ನೂ ಬಾಬಾ ಕರ್ಕೊಂಡು ಹೋಗಬೇಕು ಅಂತಂದರೆ ಏನು ಸಲಹೆ ಕೊಡ್ತಿದ್ದಾರೆ? ವಿಶೇಷ ಸಾಗರದಿಂದ ಹೊರಗೆ ಬರಬೇಕು. ಆಮೇಲೆ ಪರಮ ಪವಿತ್ರ ಆಗಿರೋ ನನ್ನನ್ನೇ ನೆನಪು ಮಾಡಬೇಕು. ಬರೀ ಕೂಗಿ ಹೇಳಿಬಿಟ್ರೆ ಮುಗಿಲಿಲ್ಲ, ಪತಿತ ಪಾವನನೇ ಬಾ ಅಂತ. ಅದ್ರ ಬದಲಾಗಿ ಏನು ಮಾಡಬೇಕು? ತಂದೆಯನ್ನು ನೆನಪು ಮಾಡಬೇಕು. ಕಲ್ಪನೂ ಬಂದು ಶಿವಬಾಬಾ ನಮಗೆ ಜೊತೆತನವನ್ನು ಅನುಭವ ಮಾಡಿಸ್ತಿದ್ದಾರೆ. ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತಹ ವಿಶೇಷವಾಗಿರುವಂಥ ಸೇವೆಯನ್ನು ಬಾಬಾ ಮಾಡ್ತಿದ್ದಾರೆ. ಫಿರ್ ಸತ್ಯುಗ್ ಮೇ ತುಮ್ ಬಹುತ್ ಸುಖಿ रहते हो. ನೋಡ್ರಿ ಮಕ್ಕಳೇ, ಇಲ್ಲೆಷ್ಟು ದುಃಖಿ ಇದ್ದೀರಲ್ಲ, ಅದಕ್ಕಿಂತಲೂ ಹೆಚ್ಚಿಗೆ ಸುಖಿಗಳು ಅಲ್ಲಿರ್ತೀರ. ಎಲ್ಲಿ ಹೇಳಿ? ಸತ್ಯಯುಗದಲ್ಲಿ, ಸ್ವರ್ಗದಲ್ಲಿ. ಲಕ್ಷ್ಮೀ ನಾರಾಯಣ್ ಸ್ವರ್ಗಕ್ಕೆ ಮಾಲಿಕ್ ತೇನಾ, ಇನ್ಹೋಂಗೋ ಇತ್ನಾ ಸುಖ ದೇನೆ ವಾಲ ಕೌನ್ ಹೇ. ನೀವು ಪ್ರಶ್ನಿಸ್ಬೋದಲ್ವ, ಎಲ್ಲಾದರೂ ಲಕ್ಷ್ಮೀನಾರಾಯಣರ ಮೂರ್ತಿಯನ್ನಿಟ್ಟು ಪೂಜೆ ಮಾಡೋರಿಗಿರ್ಬೋದು, ಪೂಜೆ ಮಾಡಿಸೋರ್ಗಿರ್ಬೋದು, ಕೇಳ್ಬೋದು ಏನಂತ, ಇಷ್ಟೊಂದು ಸಾಮ್ರಾಜ್ಯ ಇವರು ಹೇಗೆ ಪಡ್ಕೊಂಡ್ರು ಅಂತ. ಹೆವನ್ಲಿ ಗಾಡ್ ಫಾದರ್ ಬಾಪ್ ಯಾದ್ ದಿಲಾತೆ ಹೇ ತುಮ್ ಹಮಾರಿ ಜಯಂತಿ ಮನಾತೆ ಹೋ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ನನ್ನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ. ಪರಂಪಿತ ಪರಮಾತ್ಮನ ಜಯಂತಿ ಎಲ್ಲ ಭಾರತವಾಸಿಗಳು ಆಚರಿಸ್ತಾರೆ. ಹಮಾರಯ ಬರ್ತ್ ಪ್ಲೇಸೆ, ಎಲ್ಲರೂ ಆಚರಿಸೋದಕ್ಕೆ ಕಾರಣ ಏನು ಹೇಳಿ? ನನ್ನದಿದು ಜನ್ಮಭೂಮಿಯಾಗಿದೆ. ಕ್ರಿಶ್ಚಿಯನ್ ತೊಡಿ ಹಿ ಮನಾಯಿಗ. ನೋಡ್ರಿ, ಆ ಕ್ರಿಶ್ಚಿಯನ್ಸ್ ಎಲ್ಲ ಇದನ್ನು ಆಚರಣೆ ಮಾಡೋದಿಲ್ಲ. ಓತೋ ಕ್ರೈಸ್ಟ್ಗೂ ಮನಾಯಿಗ. ಅವರೇನು ಮಾಡ್ತಾರೆ? ಯೇಸು ಕ್ರಿಸ್ತನದನ್ನು ಆಚರಿಸ್ತಾರೆ. ಶಿವ ಜಯಂತಿ ಭಾರತವಾಸಿ ಮನಾತೆ ಹೇ, ಯಹ ಸರ್ವಕ್ಕೆ ಪತಿತ್ ಪಾವನ್ ಬಾಪ್ ಕಾ ಬರ್ತ್ ಪ್ಲೇಸ್ ಹೇ. ಶಿವ ಜಯಂತಿಯನ್ನು ಆಚರಿಸೋದೆಲ್ಲ ಯಾರು? ನೀವೇ ಭಾರತವಾಸಿಗಳೇ. ಸರ್ವರಿಗೂ ಪತಿತ ಪಾವನ ಪರಮಾತ್ಮ ಏನಾಗಿದ್ದಾರಲ್ಲ ಅವ್ರದ್ದು ಬರ್ತ್ ಪ್ಲೇಸ್ ಇದು. ಬಾಪ್ ಸಬ್ಕೋ ಸುಖ ದೇನೆ ವಾಲಾ ಹೇ, ಸರ್ವ ಕೋ ಲಿಬರೇಟ್ ಕರ್ನೆ ವಾಲಾ ಹೇ.
ತೋ ಭಾರತ್ ಕಿತನಾ ಊಂಚೈನಾ. ಶಿವಬಾಬಾ ಅಂತೂ ಎಲ್ಲರಿಗೂ ಸುಖ ಕೊಡೋನು, ಎಲ್ಲರನ್ನ ಬಂಧನದಿಂದ ಮುಕ್ತಗೊಳಿಸೋನು. ನೋಡಿರಿ ಭಾರತ ಎಷ್ಟು ಶ್ರೇಷ್ಠ ಆಯಿತು. ಹಾಗಾದರೆ ಯಾಕೆ ಇಂಥ ಶ್ರೇಷ್ಠ ಪರಮಾತ್ಮನ ಬರುವಂತಹ ಜನ್ಮಭೂಮಿ ಇದು. बाबा जानते हैं ड्रामा अनुसार जब हमारे बच्चे बहुत दुखी हो जाते हैं तब मैं आता हूँ वर्षा देने. बाबा ही ज्ञान का सागर, सुख का सागर, बच्चों को वर्षा दे रहा है. ಬಾಬನಿಗೂ ಗೊತ್ತು ನಾಟಕದ ಅನುಸಾರ ಯಾವಾಗ ನನ್ನ ಮಕ್ಕಳು ಭಾಳ ದುಃಖಿಗಳಾಗ್ತವೋ ಆಗ ನಾನು ಆಸ್ತಿ ಕೊಡ್ಲಿಕ್ಕೆ ಮತ್ತೆ ಹೋಗ್ತೇನೆ. ಶಿವಬಾಬಾ ಒಂದು ಕಡೆಗೆ ಜ್ಞಾನ ಸಾಗರನು, ಮತ್ತೊಂದು ಕಡೆಗೆ ಸುಖದ ಸಾಗರ, ಹಾಗೆ ಪ್ರೀತಿಯ ಸಾಗರ, ನಮಗೆ ಆಸ್ತಿಯನ್ನು ಕೊಡ್ತಿದ್ದಾನೆ. कहते हैं मुझे फॉलो करो, यह जानते हो हम आत्मा विकारी है इसलिए शरीर भी विकारी ही है. ನೀವು ನನ್ನನ್ನೇ ಫಾಲೋ ಮಾಡಿ ಅಂತಾರೆ ಬಾಬಾ. ನಿಮಗಿದು ಗೊತ್ತು ಈ ಸಮಯದಲ್ಲಿ ಆತ್ಮನೂ ವಿಕಾರಿ, ದೇಹನೂ ವಿಕಾರಿ. ಸತ್ಯುಗದಲ್ಲಿ ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ. ಈಗ ನೀವು ಮಕ್ಕಳು ಪಾವನರಾಗ್ತಾ ಇದ್ದೀರಾ. ನೆನಪಿನಿಂದಲೇ ತಮೋ ಪ್ರಧಾನತೆಯಿಂದ ಸತೋ ಪ್ರಧಾನರಾಗ್ತೀರಾ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया. धारणेಗೋಸ್ಕರ ಮುಖ್ಯ ಸಾರ. फर्स्ट पॉइंट, बाप से स्वर्ग का वर्षा लेने के लिए मैं आत्मा बाई बाई हूँ, यह पक्का करना है. बहुत प्यार से रहना है. जैसे बाप प्यारे थे प्यारा है, ऐसे प्यारा बनना है. ಬಾಬಾ ಧಾರಣೆಗಾಗಿ ಹೇಳ್ತಾ ಇದ್ದಾರೆ, ನೀವು ನನ್ನಿಂದ ಸ್ವರ್ಗದ ಆಸ್ತಿ ಪಡ್ಕೊಳ್ಬೇಕು ಅಂದರೆ ನಾನು ಆತ್ಮ ಸಹೋದರ ಆಗಿದ್ದೇವೆ, ಇದು ಪಕ್ಕಾ ಮಾಡ್ಕೋಬೇಕು. ಇನ್ನು ಮತ್ತೊಂದು, ಬಹಳ ಪ್ರೀತಿಯಿಂದ ಎಲ್ಲರ ಜೊತೆಗೆ ಬೆರಿಬೇಕು. ಶಿವಬಾಬಾ ಹೇಗೆ ಪ್ರೀತಿಯಿಂದ ಎಲ್ಲರ ಜೊತೆಗೂ ಇರ್ತಾರಲ್ವ, ಪ್ರೀತಿಯಿಂದಲೇ ಎಲ್ಲವನ್ನು ತಿಳಿಸ್ತಾರಲ್ವ, ಅದೇ ರೀತಿ ನಾವು ಕೂಡ ಎಲ್ಲರಿಗೂ ಪ್ರೀತಿಯಿಂದ ಇರಬೇಕು. ತಂದೆ ಸಮಾನ ಪಾವನರಾಗಬೇಕು. ತಂದೆಯನ್ನು ಸಂಪೂರ್ಣವಾಗಿ ಅನುಕರಣೆ ಮಾಡಬೇಕು. ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು. ಶಾಂತಿಧಾಮ ಹೋಗೋದಕ್ಕೋಸ್ಕರ ಅವಶ್ಯವಾಗಿ ಎಲ್ಲರೂ ಪವಿತ್ರರು ಪಾವನರು ಆಗಲೇಬೇಕು. ವರದಾನ, निर्बल आत्माओं में शक्तियों का फोर्स भरने वाले ज्ञानदाता सो वरदाता भव. ನಿರ್ಬಲ ಅಥವಾ ದುರ್ಬಲ ಆತ್ಮಗಳಲ್ಲಿ ಶಕ್ತಿಯ ಫೋರ್ಸನ್ನು ತುಂಬುವಂತಹ ಜ್ಞಾನದಾತ ಅಥವಾ वरदाता आगिरे. विस्तार, वर्तमान समय निर्बल आत्माओं में इतनी शक्ति नहीं है जो जंप दे सके, उन्हें एक्स्ट्रा फोर्स चाहिए. ವರ್ತಮಾನ ಸಮಯದಲ್ಲಿ ದುರ್ಬಲ ಆತ್ಮಗಳಲ್ಲಿ ಇಷ್ಟೊಂದು ಶಕ್ತಿ ಇಲ್ಲ, ಅವರು ಜಂಪ್ ಮಾಡುವಷ್ಟು ಅಥವಾ ಎಕ್ಸ್ಟ್ರಾ ಶಕ್ತಿ ಇರುವಷ್ಟಿಲ್ಲ. ಅವರಿಗೆ ನಾವೇನು ಮಾಡಬೇಕು, ಎನರ್ಜಿ ತುಂಬಬೇಕು. ನೀವು ವಿಶೇಷ ಆತ್ಮಗಳಾಗಿದ್ದೀರಾ, ಸ್ವಯಂನಲ್ಲಿ ವಿಶೇಷ ಶಕ್ತಿಯನ್ನು ತುಂಬಿಕೊಂಡಿದ್ದೀರಾ, ಹಾಗಾಗಿ ನೀವು ಹೈ ಜಂಪ್ ಮಾಡ್ಬೋದು. ಅದಕ್ಕೋಸ್ಕರ ಜ್ಞಾನದಾತನ ಜೊತೆಗೆ ಶಕ್ತಿದಾತರಾಗಬೇಕು. ಎಲ್ಲರಿಗೂ ಕೂಡ ರಚಯಿತನ ಪ್ರಭಾವವನ್ನು ಅಥವಾ ರಚನೆಯ ಜ್ಞಾನವನ್ನು ಎಲ್ಲರಿಗೂ ತಿಳಿಸ್ಬೇಕು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ವರದಾನಿಗಳಾಗಿ ತಮ್ಮದೇ ಆಗಿರುವಂತಹ ಶಕ್ತಿ ಸ್ವರೂಪತೆಯ ಮುಂಭಾಗದಿಂದ ಎಲ್ಲರಿಗೂ ಕೂಡ ಏನು ಮಾಡಬೇಕು, ಶಕ್ತಿ ಅನುಭೂತಿಯನ್ನು ಮಾಡಿಸ್ಬೇಕು. ಈಗ ನೀವು ಸರ್ವಿಸ್ ಮಾಡುವಂಥ ಅವಶ್ಯಕತೆ ತುಂಬ ಇದೆ ಅಂತಾರೆ ಬಾಬಾ. ಯಾವ ಸೇವೆ ಮಾಡಬೇಕು, ಸರ್ವಿಸ್ ಮಾಡಬೇಕು. ರಚನೆಯ ಪ್ರಭಾವ ನಮ್ಮ ಮೇಲಾಗಬಾರ್ದು, ನಾನು ರಚಯಿತನಾಗಿ ನನ್ನ ಪ್ರಭಾವ ಅವ್ರ ಮೇಲಾಗಬೇಕು ಮತ್ತು ತಂದೆಯ ಪರಿಚಯವನ್ನು ಮಾಡಿಸುವಂಥವ್ರಾಗಬೇಕು. ಸ್ಲೋಗನ್, ಸಾಕ್ಷಿಯಾಗಿ ಪ್ರತಿಯೊಂದು ಆಟವನ್ನು ನೋಡಿ. ಎಷ್ಟು ವಿಶೇಷವಾಗಿದೆ ನೋಡಿ ಸ್ಲೋಗನ್. ಸಾಕ್ಷಿ ಹೋಕರ್ ಹರ್ खेल देखो तो ಸೇಫ್ भी रहेंगे और मज़ा भी आएगा. ಸಾಕ್ಷಿಯಾಗಿ ಪ್ರತಿ ಆಟವನ್ನು ನೋಡಿ, ಆಗ ನೀವು ಸೇಫ್ ಆಗಿರ್ತೀರ ಮತ್ತು ಆಟ ನೋಡಲಿಕ್ಕೆ ತುಂಬಾ ಮಜಾ ಬರುತ್ತೆ. ಅವ್ಯಕ್ತ ಇಶಾರಾ, ज्वाला स्वरूप स्थिति में रहकर शक्तिशाली याद का अनुभव करो. ಜ್ವಾಲಾ ಸ್ವರೂಪತೆಯ ಸ್ಥಿತಿಯಲ್ಲಿದ್ದುಕೊಂಡು ಶಕ್ತಿಶಾಲಿ ನೆನಪಿನ ಅನುಭವವನ್ನು ಮಾಡಿ. विस्तार, आप महान तपस्वी आत्माएं ज्वाला रूप शक्तिशाली याद द्वारा प्राप्ति के किरणों की अनुभूति करो और कराओ.
ನೀವು ಮಹಾನ್ ತಪಸ್ವಿ ಆತ್ಮಗಳು. ಜ್ವಾಲಾರೂಪ ಶಕ್ತಿಶಾಲಿ ನೆನಪಿನ ಮೂಲಕ ಪ್ರಾಪ್ತಿಯ ಕಿರಣಗಳ ಅನುಭೂತಿಯನ್ನು ನೀವು ಮಾಡಬೇಕು, ಅನ್ಯರಿಗೂ ಮಾಡಿಸ್ಬೇಕು. आपका ತಪಸ್ವಿ ಸ್ವರೂಪ ಔರೋं को देने का रूप है. ನಿಮ್ಮದು ವರ್ತಮಾನದಲ್ಲಿರುವಂಥ ತಪಸ್ವಿ ಸ್ವರೂಪ ಏನಿದೆಯಲ್ಲ, ಅನ್ಯರಿಗೂ ಕೂಡ ಅದೇನು ಕೊಡ್ತದೆ, ಅನೇಕ ಕಿರಣಗಳ ಅನುಭೂತಿಯನ್ನು ಮಾಡಿಸುತ್ತೆ. जैसे सूर्य विश्व को रोशनी देने की और अनेक ವಿನಾಶಿ ಪ್ರಾಪ್ತಿयों की ಅನುಭೂತಿ कराता है. ಈ ಸೂರ್ಯನ ಉದಾಹರಣೆಯನ್ನು ಬಾಬಾ ಕೊಡ್ತಾ ಇದ್ದಾರೆ. ಹೇಗೆ ನೋಡಿ, ಸೂರ್ಯ ಅನೇಕ ರೀತಿಯ ಶಕ್ತಿಯನ್ನು ಕೊಡುತ್ತೋ ಹಾಗೆ ವಿಶ್ವಕ್ಕೆ ಏನು ಮಾಡುತ್ತೆ, ಬೆಳಕನ್ನು ಕೂಡ ಕೊಡುತ್ತೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ನೀವು ಕೂಡ ನಿಮ್ಮ ತಪಸ್ವಿ ಸ್ವರೂಪದ ಮೂಲಕ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ಕೊಡಿ. ಅನೇಕ ಆತ್ಮಗಳಿಗೆ ಏನು ಮಾಡಬೇಕು, ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ಕೊಡಿ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.